ಮಿತ್ರರೇ ನಮಸ್ಕಾರ. ಮಿತ್ರರೇ, ಇವತ್ತು ಒಂದು ದೇಶ ಅಂತ ಕರಿಬೇಕು ಅಂತಾದರೆ ಅದಕ್ಕೊಂದು ಸೇನೆ ಇರಬೇಕು. ದೇಶಕ್ಕೆ ಸೇನೆ ಅತ್ಯಂತ ಮುಖ್ಯ. ಭಾರತ, ರಷ್ಯಾ, ಅಮೆರಿಕ, ಚೀನಾದಂಥ ಬೃಹತ್ ರಾಷ್ಟ್ರಗಳು ದೊಡ್ಡ ಸೇನೆಯನ್ನು ಇಟ್ಟುಕೊಂಡಿರ್ತವೆ. ಇನ್ನು ಚಿಕ್ಕ ಪುಟ್ಟ ರಾಷ್ಟ್ರಗಳು ತನ್ನ ಶಕ್ತಿಯಾನುಸಾರ ಚಿಕ್ಕದಾದರೂ ಒಂದು ಸೇನೆಯನ್ನು ಇಟ್ಟುಕೊಂಡಿರುತ್ತೆ. ಇಂತಹ ಸೇನೆಗೆ ಶಸ್ತ್ರಾಸ್ತ್ರ ಅತ್ಯಂತ ಮುಖ್ಯ. ಹೀಗಾಗಿ ಇವತ್ತು ವಿಶ್ವದಲ್ಲಿ ಶಸ್ತ್ರಾಸ್ತ್ರ ಉತ್ಪಾದನೆ ದೊಡ್ಡ ಉದ್ಯಮವಾಗಿ ಬೆಳೆದಿದೆ. ಇಂದು ಅನೇಕ ರಾಷ್ಟ್ರಗಳು ಈ ಶಸ್ತ್ರಾಸ್ತ್ರ ಉತ್ಪಾದನೆಯನ್ನೇ ತನ್ನ ಆರ್ಥಿಕತೆಯ ಮೂಲವಾಗಿಸಿಕೊಂಡಿವೆ. ಅಮೆರಿಕ, ಚೀನಾ, ರಷ್ಯಾ, ಇಂಗ್ಲೆಂಡ್, ಫ್ರಾನ್ಸ್ ಇಂಥ ದೇಶಗಳ ಆರ್ಥಿಕತೆಯ ಪ್ರಮುಖ ಮೂಲಾಧಾರವೇ ಈ ಶಸ್ತ್ರಾಸ್ತ್ರ ಉತ್ಪಾದನೆ. ಮಿತ್ರರೇ, ನಾನು ಯಾಕೆ ಈ ಪೀಠಿಗೆ ಹಾಕ್ತಾ ಇದ್ದೀನಿ ಅಂತಂದ್ರೆ, ಇಷ್ಟು ವರ್ಷಗಳ ಕಾಲ ನಮ್ಮ ಭಾರತವನ್ನ ಶಸ್ತ್ರಾಸ್ತ್ರ ಆಮದು ರಾಷ್ಟ್ರ ಅಂತ ಕರೀತಾ ಇದ್ವಿ. ಯಾಕೆಂತಂದ್ರೆ ಆ ಪಟ್ಟಿಯಲ್ಲಿ ಭಾರತ ಮೊದಲ ಸ್ಥಾನದಲ್ಲಿರ್ತಾ ಇತ್ತು. ಹೀಗಾಗಿ ವಿಶ್ವದ ಶಸ್ತ್ರಾಸ್ತ್ರ ಆಮದು ರಾಷ್ಟ್ರವಾಗಿ ಭಾರತ ಗುರುತಿಸಿಕೊಂಡಿತ್ತು. ಭಾರತದ ಕಂಪನಿಗಳು ರಫ್ತಿನ ಪಟ್ಟಿಯಲ್ಲಿ ಸ್ಥಾನವನ್ನೇ ಪಡಿತಾ ಇರಲಿಲ್ಲ. ವಿಶ್ವದ ಮುಂಚೂಣಿ ಶಸ್ತ್ರಾಸ್ತ್ರ ಉತ್ಪಾದನಾ ರಾಷ್ಟ್ರಗಳು ಭಾರತವನ್ನ ಒಂದು ಮಾರುಕಟ್ಟೆಯಾಗಿ ಪರಿವರ್ತನೆ ಮಾಡಿಬಿಟ್ಟಿದ್ವು. ಆದರೆ ಮಿತ್ರರೇ, ಈಗ ಕಾಲ ಬದಲಾಗಿದೆ. ಶಸ್ತ್ರಾಸ್ತ್ರ ಉತ್ಪಾದನೆಯಲ್ಲಿ ಭಾರತವು ಒಂದಿಷ್ಟು ದಾಪುಗಾಲನ್ನ ಇಡ್ತಾ ಇದೆ. ವಿಶ್ವದ ಟಾಪ್ 100 ಶಸ್ತ್ರಾಸ್ತ್ರ ಉತ್ಪಾದನಾ ಕಂಪನಿಗಳ ಪಟ್ಟಿಯಲ್ಲಿ ಭಾರತದ ಕಂಪನಿಗಳು ಸ್ಥಾನ ಪಡೆದಿವೆ. ಈ ರಿಪೋರ್ಟ್ ಪ್ರಕಾರ 2020ನೇ ಇಸ್ವಿಯಲ್ಲಿ ಇಡೀ ವಿಶ್ವದಲ್ಲಿ $531 ಬಿಲಿಯನ್ ಮೊತ್ತದ ಶಸ್ತ್ರಾಸ್ತ್ರ ವ್ಯಾಪಾರ ವ್ಯವಹಾರವಾಗಿದೆ. ಇಷ್ಟೊಂದು ವ್ಯಾಪಾರದಲ್ಲಿ ಭಾರತದ ಷೇರು ಕೂಡ ಇದೆ. ಇದು ಬಹಳ ಉತ್ತಮವಾದ ಬೆಳವಣಿಗೆ ಮಿತ್ರರೇ. ಅದು ಹೇಗೆ ಅನ್ನೋದನ್ನ ನಿಮಗೆ ಕೆಲವೊಂದು ಚಾರ್ಟ್ ಅನ್ನು ತೋರಿಸಿ ವಿವರಿಸುವಂತ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಸ್ಟಾಕ್ ಆಫ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ರಿಪೋರ್ಟ್. ಇದು ನಾನು ಆಗ್ಲೇ ಹೇಳಿದ್ನಲ್ಲ, 2020ನೇ ಇಸ್ವಿಯಲ್ಲಿ ವಿಶ್ವದಲ್ಲಿ ಒಟ್ಟು $531 ಬಿಲಿಯನ್ ಮೊತ್ತದ ಶಸ್ತ್ರಾಸ್ತ್ರದ ವ್ಯಾಪಾರ ವ್ಯವಹಾರ ನಡೆದಿದೆ ಅಂತ. ಈ $531 ಬಿಲಿಯನ್ ಮೊತ್ತ ಯಾವ್ಯಾವ ದೇಶದ ಕಂಪನಿಗಳ ಪಾಲು ಎಷ್ಟೆಷ್ಟಾಗಿದೆ ಅನ್ನೋದರ ಒಂದು ಚಾರ್ಟ್ ಇದು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಮಿತ್ರರೇ, ಯುನೈಟೆಡ್ ಸ್ಟೇಟ್ಸ್, ಅಮೆರಿಕದ ಪಾಲು 54%. ಅಂದರೆ $531 ಬಿಲಿಯನ್ ಪೈಕಿ ಅಮೆರಿಕದ ಪಾಲು ಸರಿಸುಮಾರು $270 ಬಿಲಿಯನ್. ಊಹೆ ಮಾಡ್ಕೊಳ್ಳಿ ಮಿತ್ರರೇ, ಅಮೆರಿಕದ ಪಾರುಪತ್ಯ ಎಷ್ಟಿದೆ ಅಂತ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಇನ್ನೊಂದಿದೆ ಮಿತ್ರರೇ. ಇಷ್ಟು ವರ್ಷ ನಾವೇನು ಅಂದ್ಕೊಂಡಿದ್ವಿ, ವಿಶ್ವದಲ್ಲಿ ಅತಿ ಹೆಚ್ಚು ಶಸ್ತ್ರಾಸ್ತ್ರ ಉತ್ಪಾದಿಸುವ ರಾಷ್ಟ್ರಗಳಲ್ಲಿ ಅಮೆರಿಕ ಮೊದಲಿದ್ರೆ ರಷ್ಯಾ 2ನೇ ಸ್ಥಾನದಲ್ಲಿರುತ್ತೆ ಅಂತ. ಆದರೆ ಈಗ ಹಾಗಿಲ್ಲ. ಚೈನಾ ಆ 2ನೇ ಸ್ಥಾನವನ್ನು ಆಕ್ರಮಿಸಿಕೊಂಡಿದೆ. ಚೈನಾದ ಪಾಲು 13% ಮಿತ್ರರೇ. ವಿಶ್ವದ ಒಟ್ಟು ಶಸ್ತ್ರಾಸ್ತ್ರ ಉತ್ಪಾದನೆ ಹಾಗೂ ರಫ್ತಿನಲ್ಲಿ ಚೈನಾದ ಪಾಲು 13% ಇದೆ. ಇನ್ನು 3ನೇ ಸ್ಥಾನದಲ್ಲಿ ಕೂಡ ರಷ್ಯಾ ಇಲ್ಲ. 3ನೇ ಸ್ಥಾನದಲ್ಲಿರೋದು ಯುನೈಟೆಡ್ ಕಿಂಗ್ಡಮ್, ಅಂದರೆ ಇಂಗ್ಲೆಂಡ್ 3ನೇ ಸ್ಥಾನದಲ್ಲಿದೆ. ಅದರ ಪಾಲು 7.1%. ರಷ್ಯಾ 4ನೇ ಸ್ಥಾನಕ್ಕೆ ಕುಸಿದಿದೆ. ರಷ್ಯಾದ ಪಾಲು 5%. ಮಿತ್ರರೇ, ವಿಶ್ವದಲ್ಲೇನಾದರೂ $100 ಮೊತ್ತದ ಶಸ್ತ್ರಾಸ್ತ್ರ ಸೇಲಾದರೆ ಅದರಲ್ಲಿ $5 ರಷ್ಯಾದಾಗಿರುತ್ತೆ. ಅಷ್ಟು ಪ್ರಮಾಣದಲ್ಲಿ ರಷ್ಯಾ ಕುಸಿತ ಕಂಡಿದೆ. ಅದೇ ಅಮೆರಿಕದ್ದು $100 ಆದರೆ ಅಮೆರಿಕದ್ದೇ $54. ಅಂದರೆ ಊಹೆ ಮಾಡಿ ಮಿತ್ರರೇ, ಅಮೆರಿಕ ಈ ಶಸ್ತ್ರಾಸ್ತ್ರ ಉತ್ಪಾದನೆಯಲ್ಲಿ ಎಂಥ ಪಾರುಪತ್ಯವನ್ನು ಮೆರೀತಾ ಇದೆ ಅಂತ. ಅದರ ನಂತರದ ಸ್ಥಾನದಲ್ಲಿ ಫ್ರಾನ್ಸ್ ಇದೆ. ಫ್ರಾನ್ಸ್ 5ನೇ ಸ್ಥಾನದಲ್ಲಿದೆ, 4.7% ಇದೆ. ಇಲ್ಲಿ ನಮಗೆ ಬೇಕಾಗಿರೋದು ಇದು ಯಾವುದು ಅಲ್ಲ ಮಿತ್ರರೇ, ಭಾರತ ಇಲ್ಲಿದೆ ನೋಡಿ, 1.2%. ವಿಶ್ವದಲ್ಲಿ $100 ಮೊತ್ತದ ಸೇನಾ ಉಪಕರಣಗಳು ಏನಾದರೂ ಸೇಲಾದರೆ ಅದರಲ್ಲಿ 1.2% ಭಾರತದ್ದಾಗಿರುತ್ತೆ. ಇದು ತೀರಾ ಕಡಿಮೆ ಮಿತ್ರರೇ. ಅಮೆರಿಕಕ್ಕೆ ಹೋಲಿಸಿದ್ರೆ ಭಾರತದ್ದು ತೀರಾ ಕಮ್ಮಿ. ಆದರೂ ಕೂಡ ಭಾರತ ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ನಾನು ಆಗಲೇ ಹೇಳಿದ್ನಲ್ಲ, ಇಷ್ಟು ವರ್ಷಗಳ ಕಾಲ ಭಾರತ ಕೇವಲ ಶಸ್ತ್ರಾಸ್ತ್ರವನ್ನು ಆಮದು ಮಾಡಿಕೊಳ್ತಾ ಇತ್ತು. ಆದರೆ ಈಗ ಶಸ್ತ್ರಾಸ್ತ್ರ ಉತ್ಪಾದನೆಯಲ್ಲೂ ತನ್ನ ಸ್ಥಾನವನ್ನು ಗಳಿಸ್ತಾ ಇದೆ. ಇಡೀ ವಿಶ್ವದಲ್ಲಿ ಸೇಲಾಗುವ ಶಸ್ತ್ರಾಸ್ತ್ರಗಳಲ್ಲಿ ಭಾರತದ್ದೂ ಕೂಡ 1.2% ಇದೆ ಅನ್ನುವಂಥದ್ದು ನಮಗೆ ಹೆಮ್ಮೆ ಪಡುವಂಥ ವಿಚಾರ. ಅಂದರೆ ಮಿತ್ರರೇ, ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ಇಸ್ರೇಲ್ ಸ್ಥಾನಕ್ಕೂ ಬರಬಹುದು. ನಾವೆಲ್ಲ ಅಂದ್ಕೊಂಡಿದ್ದೀವಿ ಇಸ್ರೇಲ್ ಅತಿ ಹೆಚ್ಚು ರಕ್ಷಣಾ ಉತ್ಪನ್ನಗಳನ್ನು ವ್ಯಾಪಾರ ಮಾಡುತ್ತೆ ಅಂತ. ಆದರೆ ಇಸ್ರೇಲ್ ಸ್ಥಾನ ಇರುವಂಥದ್ದು ಕೇವಲ 2% ಮಾತ್ರ. ಓವರಾಲ್ ವಿಶ್ವದಲ್ಲಿ ಉತ್ಪಾದನೆಯಾಗುವಂಥ ಶಸ್ತ್ರಾಸ್ತ್ರಗಳ ಪಟ್ಟಿಯಲ್ಲಿ ಇಸ್ರೇಲ್ ಮಾಡ್ತಾ ಇರುವಂಥದ್ದು 2% ಮಾತ್ರ. ಇಂಡಿಯಾ ಸ್ವಲ್ಪ ಪ್ರಯತ್ನ ಪಟ್ಟರೆ ಇಸ್ರೇಲ್ ಸ್ಥಾನಕ್ಕೂ ಕೂಡ ಬರಬಹುದು. ಮಿತ್ರರೇ, ಇಲ್ಲಿ ಇನ್ನೊಂದನ್ನು ಗಮನಿಸಿ. 2019ಕ್ಕಿಂತ 2020ರಲ್ಲಿ ಭಾರತದ ಸಾಧನೆ ಉತ್ತಮವಾಗಿದೆ. ಅಂದರೆ 2019ಕ್ಕಿಂತ 2020ರಲ್ಲಿ ಡಿಫೆನ್ಸ್ ಇಕ್ವಿಪ್ಮೆಂಟನ್ನು ಹೆಚ್ಚು ಪ್ರಮಾಣದಲ್ಲಿ ಸೇಲ್ ಮಾಡಿವೆ. ಈಗೇನು ಅತಿ ಹೆಚ್ಚು ಡಿಫೆನ್ಸ್ ಇಕ್ವಿಪ್ಮೆಂಟನ್ನು ಸೇಲ್ ಮಾಡಿರುವಂಥ ಅಮೆರಿಕ 2019ಕ್ಕಿಂತ 2020ರಲ್ಲಿ 1.9% ಹೆಚ್ಚು ಸೇಲ್ ಮಾಡಿದೆ. ಇನ್ನು 2ನೇ ಸ್ಥಾನದಲ್ಲಿರುವ ಚೈನಾ 2019ಕ್ಕಿಂತ 2020ರಲ್ಲಿ 1.5% ಹೆಚ್ಚಿಗೆ ಸಾಧನೆ ಮಾಡಿದೆ.
ಇನ್ನು ಮೂರನೇ ಸ್ಥಾನ ಪಡೆದಿರುವಂಥ ಇಂಗ್ಲೆಂಡು 2019ಕ್ಕಿಂತ 2020ರಲ್ಲಿ 6.2% ಹೆಚ್ಚು ಶಸ್ತ್ರಾಸ್ತ್ರವನ್ನು ರಫ್ತು ಮಾಡಿದೆ. ಹೀಗಾಗಿ ಇಂಗ್ಲೆಂಡ್ಗೆ ಮೂರನೇ ಸ್ಥಾನ ಬಂದಿರುವಂಥದ್ದು. ಇಲ್ಲಿ ರಷ್ಯಾ -6.5, 2019ಕ್ಕಿಂತ 2020ರಲ್ಲಿ -6.5ರಷ್ಟು ಪ್ರಮಾಣದ ಶಸ್ತ್ರಾಸ್ತ್ರವನ್ನು ಕಡಿಮೆ ಪ್ರಮಾಣದಲ್ಲಿ ರಫ್ತು ಮಾಡಿದೆ. ಹೀಗಾಗಿ ರಷ್ಯಾದ ಸ್ಥಾನ ಕುಸಿತಾ ಇದೆ. ಇನ್ನು ಫ್ರಾನ್ಸ್ ಕೂಡ -7.7. ಫ್ರಾನ್ಸ್ನ ಸಾಧನೆಯೂ ಕೂಡ ಕಳಪೆಯಾಗಿದೆ. ಮಿತ್ರರೇ, ನಮಗಿದು ಯಾವುದು ಮುಖ್ಯ ಅಲ್ಲ. ನಮಗೆ ಮುಖ್ಯವಾಗಿರುವಂಥದ್ದು ಇಂಡಿಯಾ. ಭಾರತ 2019ಕ್ಕಿಂತ 2020ರಲ್ಲಿ 1.7% ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರವನ್ನು ಉತ್ಪಾದನೆ ಮಾಡಿ ರಫ್ತು ಮಾಡಿದೆ. ಮಿತ್ರರೇ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಸ್ಟಾಕ್ ಆಫ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ರಿಪೋರ್ಟು. ಯಾವ್ಯಾವ ಕಂಪನಿಗಳು ಎಷ್ಟು ಪ್ರಮಾಣದಲ್ಲಿ ಈ ಒಂದು ಶಸ್ತ್ರಾಸ್ತ್ರವನ್ನು ಉತ್ಪಾದನೆ ಮಾಡಿವೆ, ಯಾವ ಕಂಪನಿಗೆ ಎಷ್ಟನೇ ಸ್ಥಾನ ಇದೆ ಅನ್ನುವಂಥದ್ದು. ಅಮೆರಿಕ, ನಾನು ಈಗಾಗಲೇ ಹೇಳಿದೆ, 54% ಶೇರನ್ನು ವಿಶ್ವದ ಶಸ್ತ್ರಾಸ್ತ್ರ ಉತ್ಪಾದನೆ ಮತ್ತು ರಫ್ತಿನಲ್ಲಿ ಹೊಂದಿದೆ ಅಂತ. ಅದಕ್ಕೆ ಯಾಕೆ ಕಾರಣ ಅನ್ನುವಂಥದ್ದು ಈ ರಿಪೋರ್ಟ್ ನೋಡಿದಾಗ ಗೊತ್ತಾಗುತ್ತೆ. ಮಿತ್ರರೇ, ಮೊದಲ 5 ಕಂಪನಿಗಳು ಅಮೆರಿಕಾದ್ದೇ ಇದೆ. ಮೊದಲ 5 ಕಂಪನಿಗಳು ಅಮೆರಿಕಾದ್ದು. ಅದರಲ್ಲಿ ಲಾಕ್ಹಿಡ್ ಮಾರ್ಟಿನ್ ಎನ್ನುವಂಥ ಕಂಪ್ನಿ ಇದೆಯಲ್ಲ, ಈ ಲಾಕ್ಹಿಡ್ ಮಾರ್ಟಿನ್ ಕಂಪನಿ ನಂಬರ್ 1 ಪ್ಲೇಸ್ನಲ್ಲಿದೆ. 2ನೇ ಸ್ಥಾನದಲ್ಲಿ ರೆಥಿಯನ್ ಟೆಕ್ನಾಲಜೀಸ್ ಇದೆ. 3ನೇ ಸ್ಥಾನಕ್ಕೆ ಬೋಯಿಂಗ್ ಕುಸಿದಿದೆ. ಇನ್ನು ಚೈನಾದ ಕಂಪನಿಗಳು 7, 8, 9ನೇ ಸ್ಥಾನದಲ್ಲಿದ್ದಾವೆ. 6ನೇ ಸ್ಥಾನದಲ್ಲಿ ಯುನೈಟೆಡ್ ಕಿಂಗ್ಡಮ್ UK ಕಂಪನಿ ಇದೆ. ಹೀಗಾಗಿ ಮಿತ್ರರೇ, ಈ ನಂಬರ್ 1 ಪ್ಲೇಸ್ ಅಮೆರಿಕಾದ ಪಾಲಾಗಿದೆ. ಹಾಗಾದರೆ ಮಿತ್ರರೇ, ಭಾರತದ ಕಂಪನಿಗಳಿಗೆ ಯಾವ ರ್ಯಾಂಕ್ ಇದೆ ಅನ್ನುವ ಪ್ರಶ್ನೆ ಬರುತ್ತೆ ಅಲ್ವಾ. ಭಾರತದ ಕಂಪನಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಇದೆಯಲ್ಲ, ಇದು 42ನೇ ಸ್ಥಾನದಲ್ಲಿದೆ. 2019ರಲ್ಲಿ ಇದು 46ನೇ ಸ್ಥಾನದಲ್ಲಿತ್ತು. ಈಗ ಇದು 2020ರಲ್ಲಿ 42ನೇ ಸ್ಥಾನಕ್ಕೆ ಏರಿಕೆ ಕಂಡಿದೆ. ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಉತ್ಪನ್ನಗಳು ಹೆಚ್ಚಿನ ಪ್ರಮಾಣದಲ್ಲಿ ಸೇಲ್ ಆಗ್ತಾ ಇದೆ ಅನ್ನೋದು ಇದರ ಅರ್ಥ. ಇನ್ನು ಮಿತ್ರರೇ, ಇಂಡಿಯನ್ ಆರ್ಡಿನೆನ್ಸ್ ಫ್ಯಾಕ್ಟರಿ ಏನಿತ್ತು, ಇದು 60ನೇ ಪ್ಲೇಸ್ನಲ್ಲಿದೆ. ಆದರೆ ಇದನ್ನು ಕೇಂದ್ರ ಸರ್ಕಾರ ಈಗ ಡಿಸಾಲ್ವ್ ಮಾಡಿ ಇದಕ್ಕೆ ಬೇರೆಯದೇ ಆದ ರೂಪವನ್ನು ನೀಡಿದೆ. ಆದರೆ 2020ರಲ್ಲಿ ಇದು ಅಸ್ತಿತ್ವದಲ್ಲಿ ಇದ್ದಿದ್ದರಿಂದಾಗಿ ಇದು 60ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮಿತ್ರರೇ, ಭಾರತ್ ಎಲೆಕ್ಟ್ರಾನಿಕ್ಸ್ ಕೂಡ ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದು 66ನೇ ರ್ಯಾಂಕ್ ಅನ್ನು ಪಡೆದಿದೆ. ಅದು ಕೂಡ 2 ರ್ಯಾಂಕ್ ಏರಿಕೆ ಕಂಡಿದೆ. 68ನೇ ರ್ಯಾಂಕ್ ಇತ್ತು 2019ರಲ್ಲಿ, 2020ರಲ್ಲಿ 66ನೇ ರ್ಯಾಂಕ್ಗೆ ಏರಿಕೆ ಕಂಡಿದೆ. ಮಿತ್ರರೇ, ಲಾಕ್ಹಿಡ್ ಮಾರ್ಟಿನ್ಗೆ ಯಾಕೆ ನಂಬರ್ 1 ಪ್ಲೇಸ್ ಅಂದರೆ, ನೀವು ಅವರ ವೆಬ್ಸೈಟನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸರಿಸುಮಾರು 100ಕ್ಕೂ ಹೆಚ್ಚು ಯುದ್ಧೋಪಕರಣಗಳನ್ನು ಅವರು ತಯಾರು ಮಾಡ್ತಾರೆ. ಅದು ಹೆಲಿಕಾಪ್ಟರ್ ಆಗಿರಬಹುದು, ರೇಡಾರ್ ಆಗಿರಬಹುದು, ಅಥವಾ ಫೈಟರ್ ಜೆಟ್ಗಳಾಗಿರ್ಬೋದು. ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಲಾಕ್ಹಿಡ್ ಮಾರ್ಟಿನ್ ತ್ರಿವಿಕ್ರಮವನ್ನು ಮೆರೆದಿದೆ. ಮಿತ್ರರೇ, ಇವತ್ತು ನಾವು ಸೂಪರ್ ಹರ್ಕ್ಯುಲೆಸ್ ವಿಮಾನಗಳನ್ನು ಬಳಸ್ತಾ ಇದ್ದೀವಿ. ನಮ್ಮ ಸೇನೆಯಲ್ಲೂ ಕೂಡ ಇದೆ. ಇದನ್ನು ತಯಾರು ಮಾಡಿದ್ದು ಕೂಡ ಇದೇ ಲಾಕ್ಹಿಡ್ ಮಾರ್ಟಿನ್. ಹಾಗೆ ಕೆಲವೊಂದು ಚಾಪರ್ಗಳಿರಬಹುದು, ಅದು ಅಪಾಚೆ ಚಾಪರ್, ನಾವು ಇತ್ತೀಚೆಗಷ್ಟೇ ಅಮೆರಿಕಾದಿಂದ ಬೈ ಮಾಡಿದ್ವಿ. ಇದನ್ನು ತಯಾರಿಸಿದ್ದು ಕೂಡ ಲಾಕ್ಹಿಡ್ ಮಾರ್ಟಿನ್. ಹೀಗೆ ಅತ್ಯಾಧುನಿಕ ಹೆಲಿಕಾಪ್ಟರ್ಗಳು, ಯುದ್ಧ ವಿಮಾನಗಳು ಎಲ್ಲವುದನ್ನು ಕೂಡ ಈ ಲಾಕ್ಹಿಡ್ ಮಾರ್ಟಿನ್ ತಯಾರು ಮಾಡುತ್ತೆ. ಹೀಗಾಗಿ ವಿಶ್ವದಲ್ಲಿ ಇದಕ್ಕೆ ನಂಬರ್ 1 ಪ್ಲೇಸ್ ಇದೆ. 2009ರಿಂದ ಈಚೆಗೆ ಇದೇ ಲಾಕ್ಹಿಡ್ ಮಾರ್ಟಿನ್ ವಿಶ್ವದಲ್ಲಿ ನಂಬರ್ 1 ಶಸ್ತ್ರಾಸ್ತ್ರ ತಯಾರಿಕಾ ಕಂಪನಿ. ಅತಿ ಹೆಚ್ಚು ಲಾಭ ಗಳಿಸುವ ಕಂಪನಿಯೂ ಇದೇ ಆಗಿದೆ. ಇನ್ನೊಂದು ಮಿತ್ರರೇ, ಇವತ್ತು ವಿಶ್ವದಲ್ಲಿ ಅತಿ ಹೆಚ್ಚು ಬಳಕೆ ಮಾಡ್ತಿರುವ ಯುದ್ಧ ವಿಮಾನಗಳಂತಂದರೆ ಅದು ಒಂದು F-16, ಇನ್ನೊಂದು ಮಿಗ್ ಸರಣಿಯ ವಿಮಾನಗಳು. ಮಿಗ್ ವಿಮಾನಗಳನ್ನು ರಷ್ಯಾ ತಯಾರು ಮಾಡುತ್ತೆ. ಈ F-16 ವಿಮಾನಗಳನ್ನು ಇದೇ ಲಾಕ್ಹಿಡ್ ಮಾರ್ಟಿನ್ ತಯಾರು ಮಾಡುತ್ತೆ. ಇವತ್ತು ಪಾಕಿಸ್ತಾನ ಸೇರಿದಂತೆ ಅನೇಕ ರಾಷ್ಟ್ರಗಳು F-16 ವಿಮಾನಗಳನ್ನು ಬಳಸ್ತಾ ಇದೆ. F ಸರಣಿಯಲ್ಲಿ ಅನೇಕ ವಿಮಾನಗಳನ್ನು ಲಾಕ್ಹಿಡ್ ಮಾರ್ಟಿನ್ ತಯಾರು ಮಾಡಿದೆ. ಅದು F-21 ಇರ್ಬೋದು, F-2 ಇರ್ಬೋದು, F-22 ಇರ್ಬೋದು. ಹೀಗೆ ಅನೇಕ ವಿಮಾನಗಳನ್ನು ತಯಾರು ಮಾಡಿದೆ. ಸದ್ಯ ಈಗ ಈ ಲಾಕ್ಹಿಡ್ ಮಾರ್ಟಿನ್ F-35 ಅನ್ನೋ ಯುದ್ಧ ವಿಮಾನವನ್ನು ತಯಾರು ಮಾಡಿದೆ. ಇದು ವರ್ಲ್ಡ್ ಮೋಸ್ಟ್ ಅಡ್ವಾನ್ಸ್ಡ್ ಫೈಟರ್ ಜೆಟ್ ಅಂತ ಕರೆಸಿಕೊಳ್ತಾ ಇದೆ. ಅಂದರೆ ಇದನ್ನು ಕ್ಲೈಮ್ ಮಾಡ್ತಾ ಇದೆ ಇದೇ ಲಾಕ್ಹಿಡ್ ಮಾರ್ಟಿನ್. ಇದುವರೆಗೆ ವಿಶ್ವದಲ್ಲಿರುವಂತಹ ಅತ್ಯಂತ ಅಡ್ವಾನ್ಸ್ಡ್ ಟೆಕ್ನಾಲಜಿಯ ಯುದ್ಧ ವಿಮಾನ ಈ F-35 ಅನ್ನೋದನ್ನು ಲಾಕ್ಹಿಡ್ ಮಾರ್ಟಿನ್ ಹೇಳ್ತಾ ಇದೆ. ಅಷ್ಟರ ಮಟ್ಟಿಗೆ ಈ ಲಾಕ್ಹಿಡ್ ಮಾರ್ಟಿನ್ ಶಸ್ತ್ರಾಸ್ತ್ರ ತಯಾರಿಕೆಯಲ್ಲಿ ತ್ರಿವಿಕ್ರಮವನ್ನು ಮೆರೆದಿದೆ. ಹೀಗಾಗಿ 2009ರಿಂದ ಈಚೆಗೆ ಇದೇ ಕಂಪನಿ ನಂಬರ್ 1 ಸ್ಥಾನದಲ್ಲಿದೆ. ಮಿತ್ರರೇ, ಭಾರತದ HAL ಸಾಧನೆ ಏನು ಕಡಿಮೆ ಇಲ್ಲ. ಭಾರತದ HAL ಕೂಡ ಇತ್ತೀಚಿನ ದಿನಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಾ ಇದೆ. ಭಾರತದ HALನ ತೇಜಸ್ ಇರ್ಬೋದು ಅಥವಾ ಲಘು ಹೆಲಿಕಾಪ್ಟರ್ಗಳಿರ್ಬೋದು, ಇವಕ್ಕೂ ಕೂಡ ಬೇಡಿಕೆ ಬರ್ತಾ ಇದೆ. ಅನೇಕ ಸಣ್ಣ ಸಣ್ಣ ರಾಷ್ಟ್ರಗಳ ಜೊತೆಗೆ ಭಾರತ ಒಡಂಬಡಿಕೆಯನ್ನು ಮಾಡಿಕೊಳ್ತಾ ಇದೆ. ಭಾರತದ ತೇಜಸ್ಗೆ ಫಿಲಿಪೈನ್ಸ್ ಸೇರಿದಂತೆ ಅನೇಕ ರಾಷ್ಟ್ರಗಳಿಂದ ಬೇಡಿಕೆ ಬರ್ತಾ ಇದೆ. ಅವರಿಗೆ ಮಾರಾಟ ಮಾಡೋದಕ್ಕೂ ಕೂಡ ಭಾರತ ಮುಂದಾಗ್ತಾ ಇದೆ. ಹೀಗಾಗಿ HAL ವರ್ಷದಿಂದ ವರ್ಷಕ್ಕೆ ಉತ್ತಮ ಸಾಧನೆಯನ್ನು ಮಾಡ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ರಷ್ಯಾ ಶಸ್ತ್ರಾಸ್ತ್ರ ರಫ್ತಿನಲ್ಲಿ ಸ್ವಲ್ಪ ಹಿಂದೆ ಬೀಳ್ತಾ ಇದೆ. ಇದಕ್ಕೆ ಅನೇಕ ಕಾರಣವಿದೆ.
ಒಂದು, ರಷ್ಯಾದ ಮಾರುಕಟ್ಟೆಯನ್ನ ಚೈನಾ ಆಕ್ರಮಿಸಿಕೊಳ್ತಾ ಇದೆ. ರಷ್ಯಾದ ಪ್ರಮುಖ ಮಾರುಕಟ್ಟೆ ಅಂತಂದ್ರೆ ಅದು ಭಾರತ ಮತ್ತು ಆಫ್ರಿಕಾದ ಕೆಲ ರಾಷ್ಟ್ರಗಳು. ಆದರೆ ಈಗ ಭಾರತವೂ ಕೂಡ ಫ್ರಾನ್ಸ್ನತ್ತ ಹೆಚ್ಚು ಮುಖ ಮಾಡ್ತಾ ಇದೆ, ಅಮೆರಿಕಾದಿಂದ ಅನೇಕ ಶಸ್ತ್ರಾಸ್ತ್ರವನ್ನ ಕೊಡ್ತಾ ಇದೆ. ಹೀಗಾಗಿ ರಷ್ಯಾದಿಂದ ಕೊಳ್ಳುವಂತ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಹಾಗಂತ ಭಾರತ ಏನು ಕಂಪ್ಲೀಟ್ ಆಗಿ ಬಿಟ್ಟಿಲ್ಲ. ಸದ್ಯ ಭಾರತ ಪ್ರವಾಸದಲ್ಲಿ ರಷ್ಯಾ ಅಧ್ಯಕ್ಷರಿದ್ದಾರೆ, ಅನೇಕ ಶಸ್ತ್ರಾಸ್ತ್ರ ಖರೀದಿ ಒಪ್ಪಂದವೂ ಏರ್ಪಡ್ತಾ ಇದೆ. ಆದರೆ ಈ ಹಿಂದಿಗೆ ಹೋಲಿಸಿದ್ರೆ ಭಾರತ ಸ್ವಲ್ಪ ಕಡಿಮೆ ಮಾಡ್ತಾ ಇದೆ. ಭಾರತ ರಷ್ಯಾದ ಸಾಂಪ್ರದಾಯಿಕ ಶಸ್ತ್ರಾಸ್ತ್ರ ಆಮದು ರಾಷ್ಟ್ರ. ನಮಗೆ ರಷ್ಯಾದ ಉಪಕರಣಗಳ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ ಇದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ಇದನ್ನ ಬೇರೆ ಕಡೆಗೂ ಕೂಡ ಟೆಕ್ನಾಲಜಿಯಲ್ಲಿ ಅಪ್ಗ್ರೇಡ್ ಮಾಡುವ ಕಾರಣದಿಂದಾಗಿ ನಾವು ಸ್ವಲ್ಪ ಅಮೆರಿಕಾದಿಂದಲೂ ಹೆಚ್ಚು ಬೈ ಮಾಡ್ತಾ ಇದೀವಿ, ಫ್ರಾನ್ಸ್ನಿಂದ ಹೆಚ್ಚು ಟೆಕ್ನಾಲಜಿಯನ್ನ ಬೈ ಮಾಡ್ತಾ ಇದೀವಿ. ಇದು ರಷ್ಯಾದ ವ್ಯಾಪಾರದ ಮೇಲೆ ಸ್ವಲ್ಪ ಪರಿಣಾಮ ಬೀರಿದೆ. ಇನ್ನು ಆಫ್ರಿಕಾದ ರಾಷ್ಟ್ರಗಳಿದಾವಲ್ಲ, ಇವನ್ನ ಕಂಪ್ಲೀಟ್ ಆಗಿ ಚೈನಾ ಆಕ್ರಮಿಸಿಕೊಂಡಿದೆ. ಆಫ್ರಿಕಾದ ರಾಷ್ಟ್ರಗಳಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಚೈನಾ ಯುದ್ಧಾಸ್ತ್ರವನ್ನ ಪೂರೈಕೆ ಮಾಡ್ತಾ ಇದೆ. ಇದು ಕೂಡ ರಷ್ಯಾಗೆ ದೊಡ್ಡ ಹೊಡೆತವನ್ನ ನೀಡಿದೆ. ಮಿತ್ರರೇ, ಇದಿಷ್ಟು ಸ್ಟಾಕ್ ಆಫ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ರಿಪೋರ್ಟ್ನ ಕುರಿತಾಗಿ ಒಂದಿಷ್ಟು ಮಾಹಿತಿ. ಭಾರತದ ಕಂಪನಿಗಳು ಕೂಡ ವಿಶ್ವದ ಟಾಪ್ ಶಸ್ತ್ರಾಸ್ತ್ರ ಪೂರೈಕೆದಾರ ಕಂಪನಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. 100ರ ಒಳಗೆ ಭಾರತದ ಕಂಪನಿಗಳು ಕೂಡ ಸ್ಥಾನ ಪಡೆದಿರೋದು ಇಡೀ ಭಾರತಕ್ಕೆ ಒಂದು ಹೆಮ್ಮೆಯ ಸುದ್ದಿ. ಮುಂದಿನ ವರ್ಷಗಳಲ್ಲಿ ಭಾರತಕ್ಕಿರುವ ಶಸ್ತ್ರಾಸ್ತ್ರ ಆಮದುದಾರ ರಾಷ್ಟ್ರ ಅನ್ನೋ ಪಟ್ಟಿ ಅಳಿಸಿ ಹೋಗಿ ಭಾರತ ಶಸ್ತ್ರಾಸ್ತ್ರ ತಯಾರಿಕಾ ರಾಷ್ಟ್ರ ಅನ್ನೋ ಗರಿಮೆ ಭಾರತಕ್ಕೆ ಬರಲಿ ಅನ್ನೋದಷ್ಟೇ ನಮ್ಮ ಆಶಯ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೂ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.